ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಭಾರತ ದೇಶದಲ್ಲಿ ಶಕ್ತಿಪೀಠ ಹೇಗೋ ಹಾಗೆ ಗುರುಸ್ಥಾನ ಗುರುಪೀಠ ಬಹಳ ವಿಶೇಷವಾಗಿದೆ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ. ಹಾಗಾಗಿ ಮಾಹುರ್ಗಢದಲ್ಲಿ ರೇಣುಕಾದೇವಿ ದೇವಸ್ಥಾನದ ಪಕ್ಕದಲ್ಲಿ ಮತ್ತೊಂದು ಶಿಖರ ಇದೆ, ಪರ್ವತ ಇದೆ. ಅದು ದತ್ತಾತ್ರೇಯ ಶಿಖರ ಅಂತ ಕರೀತಾರೆ. ಪರ್ವತಾಂತರಲ್ಲಿ ಸಾಕ್ಷಾತ್ ಆದಿಗುರು ಜಗದ್ಗುರು ದತ್ತಾತ್ರೇಯ ಮಹಾರಾಜರು ಜನ್ಮ ಪಡೆದಂಥ ಈ ಒಂದು ಸನ್ನಿಧಾನ ರೇಣುಕಾದೇವಿ ದೇವಸ್ಥಾನ ಪಕ್ಕದ ಬೆಟ್ಟದ ಮೇಲಿದೆ. ಆ ಒಂದು ಸನ್ನಿಧಾನದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಜಗದ್ಗುರುಗಳಾದಂಥ ದತ್ತಾತ್ರೇಯರು ಹುಟ್ಟಿ ಬೆಳೆದು ಈ ಜಾಗದಲ್ಲಿ ಆಟ ಆಡಿ ಇಡೀ ಜಗತ್ತಿಗೆ ದೇಶ ಪರ್ಯಟನೆ ಮಾಡಿ ದತ್ತಪೀಠಗಳನ್ನು ಸ್ಥಾಪನೆ ಮಾಡಿದಂಥ ವಿಶೇಷ ಸ್ಥಾನ. ನವನಾಥ ನಾಯಕರನ್ನು ಪ್ರಪ್ರಥಮವಾಗಿ ಸೃಷ್ಟಿ ಮಾಡಿದ ಈ ಸ್ಥಳದಲ್ಲಿ ಅಂತ ಹೇಳಿ ಸ್ಥಳ ಪುರಾಣ ಹೇಳುತ್ತೆ. ದತ್ತಾತ್ರೇಯರು ಸಾಕ್ಷಾತ್ ಅನಸೂಯ ಮತ್ತು ಅತ್ರಿ ಮುನಿಗಳ ಪುತ್ರ ಆದಂಥ ದತ್ತಾತ್ರೇಯರು ಈ ಒಂದು ಸ್ಥಾನದಲ್ಲಿ ಜನ್ಮ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಆ ಸನ್ನಿಧಾನ ಹೇಗಿದೆ ಅಂತ ಒಳಗೆ ನೋಡೋಣ ಬನ್ನಿ. ಈ ಒಂದು ದೊಡ್ಡ ಅರಣ್ಯ, ಈ ಅರಣ್ಯದಲ್ಲಿ ಒಂದು ಪರ್ವತ, ಈ ಒಂದು ಶಿಖರದಲ್ಲಿ ದತ್ತಾತ್ರೇಯರು ಜನ್ಮ ತಗೊಂಡಂತ ದಿನ ಇದು. ಈ ಜಾಗದಲ್ಲಿ ದತ್ತಾತ್ರೇಯ ಹುಟ್ಟಿದ ಸ್ಥಳವನ್ನ ಈಗ ಅಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಲಿಂಗವೇ ದತ್ತಾತ್ರೇಯ ಜನ್ಮಸ್ಥಾನ ಆಗಿದೆ. ಅದರಿಂದ ಯಾರು ಈ ಸ್ಥಳಕ್ಕೆ ಬರ್ತಾರೋ ಗುರುಶಾಪ, ಗುರುದ್ರೋಹ, ಗುರು ಚಂಡಾಳ ದೋಷ, ರಾಹು ಚಂಡಾಳ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಜಗತ್ತಿನಲ್ಲಿ ಈ ಮೂಲ ಸ್ಥಾನ ಆದಿಗುರು ಜಗದ್ಗುರು ದತ್ತಾತ್ರೇಯರ ಜನ್ಮಸ್ಥಾನ ಈ ಒಂದು ವಿಶೇಷವಾದಂಥದ್ದು. ಈ ಸ್ಥಾನವನ್ನ ನೋಡಿ ಪುನೀತರಾಗೋಣ ಬನ್ನಿ. ದತ್ತಾತ್ರೇಯರು ಈ ಸ್ಥಳದಲ್ಲಿ ಜನ್ಮ ತಗೊಂಡಿದ್ದಾರೆ. ಆ ಸನ್ನಿಧಾನದಲ್ಲಿ ತ್ರಿಮೂರ್ತಿ ರೂಪವನ್ನ, ಬ್ರಹ್ಮ ವಿಷ್ಣು ಮಹೇಶ್ವರ ರೂಪವನ್ನ ಈ ಒಂದು ಬೆಳ್ಳಿಯ ವಿಗ್ರಹದ ರೂಪದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇದೇ ದತ್ತಾತ್ರೇಯರ ಜನ್ಮಸ್ಥಾನ. ದತ್ತಾತ್ರೇಯಾಯ ಸ್ಮರಣ ಮಾತ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಾಜ್ಞಾನಪ್ರದಾಯ ಚಿದಾನಂದಾತ್ಮನೆ ಬಾಲೋನ್ಮತ್ತ ಪಿಶಾಚಿವೇಶಾಯ ಮಹಾಯೋಗಿನೇ ಅವಧೂತಾಯ ಅನಸೂಯಾನಂದವರ್ಧನಾಯ ಅನಗಾಯ ಆನಂದವರ್ಧನಾಯ ಅತ್ರಿಪುತ್ರಾಯ ಸರ್ವಕಾಮಪ್ರದಾಯ ಓಂ ಭವಬಂಧ ವಿಮೋಚನಾಯ ಮೋಕ್ಷಪ್ರದಾಯ ಆಂ ಅಸಾಧ್ಯ ಸಾಧನಾಯ ಮ್ರೀಂ ಸರ್ವೈಭೂತಿದಾಯ ಕ್ರೋಂ ಅಸಾಧ್ಯ ಆಕರ್ಷಣಾಯ ಐಂ ವಾಕ್ಪ್ರದಾಯ ಕ್ಲೀಂ ಜಗತ್ರ ವಶೀಕರಣಾಯ ಸೋಹ ಸರ್ವಮನಕ್ಷೋಭಣಾಯ ಶ್ರೀ ಮಹಾಸಂಪತ್ಪ್ರದಾಯ ಗ್ಲೋಂ ಭೂಮಂಡಲಾಧಿಪತ್ಯಪ್ರದಾಯ ಧ್ರಾಂ ಚಿರಂಜೀವಿನೇ ವಷಟ್ ವಶೀಕರು ವಶೀಕರು ವೌಷಟ್ ಆಕರ್ಷಯ ಆಕರ್ಷಯ ಹುಂ ವಿದ್ವೇಷಯ ವಿದ್ವೇಷಯ ಫಟ್ ಉಚ್ಚಾಟೆ ಉಚ್ಚಾಟಯ
ಟಹಡ ಸ್ತಂಭಯ ಸ್ತಂಭಯ ಖೇಂ ಖೇಂ ಮಾರಯ ಮಾರಯ ನಮಃ ಸಂಪನ್ನಯ ಸಂಪನ್ನಯ ಸ್ವಾಹ ಪೋಷಯ ಪೋಷಯ ಪರಯಂತ್ರ ಪರಮಂತ ಪರತಂತ್ರಾಣ್ ಛಿಂದಿ ಛಿಂದಿ ಗ್ರಹ ನಿವಾರ ನಿವಾರಯ ವ್ಯಾಧಿನ್ ವಿನಾಶ ವಿನಾಶಯ ದುಃಖಂ ಹರ ಹರ ದಾರಿದ್ರ್ಯಂ ವಿದ್ರಾವಯ ದ್ರಾವಯ ದೇಹಂ ಪೋಷಯ ಪೋಷಯ ಚಿತ್ತಂ ತೋಷಯ ತೋಷಯ ಸರ್ವಮಂತ ಸ್ವರೂಪಾಯ ಸರ್ವಯಂತ ಸ್ವರೂಪಾಯ ಸರ್ವತಂತ ಸ್ವರೂಪಾಯ ಸರ್ವವಲ್ಲಭ ಸ್ವರೂಪಾಯ ಓಂ ನಮೋ ಭಗವತೆ ಮಹಾಸಿದ್ಧಾಯ ಸರ್ವಸಿದ್ಧಾಯ ದತ್ತಾತ್ರೇಯಾಯ ಸ್ವಾಹ ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಓಂ. ದತ್ತಾತ್ರೇಯರಿದ್ದಾಗ ಕಾಲದಲ್ಲಿ ಅವರು ಯಜ್ಞ ಮಾಡಿದ ಕುಂಡ ಇದು. ದತ್ತಾತ್ರೇಯರ ಆವತ್ತಿನ ಕಾಲದಲ್ಲಿ ಹೋಮ ಮಾಡಿದಂಥ ಕುಂಡ ಇವತ್ತು ಕೂಡ ಅದು ಆ ಭಸ್ಮ ಉದ್ಭವ ಆಗ್ತಾ ಇದೆ ಅಲ್ಲಿ ಧ್ವನಿ ಅಂತಾರೆ. ಆ ಧ್ವನಿಯಿಂದ ಭಸ್ಮ ತನಗೆ ತಾನೇ ಉದ್ಭವ ಆಗ್ತಿರುವಂತ ಆ ಸನ್ನಿಧಾನ ಇಲ್ಲಿದೆ. ವೀಕ್ಷಕರೇ, ಈ ಒಂದು ದತ್ತ ಜನ್ಮಸ್ಥಳದಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ, ತ್ರೇತಾಯುಗದಲ್ಲಿ ದತ್ತಾತ್ರೇಯರು ಹೋಮ ಮಾಡದಂತೆ. ಆ ಹೋಮದ ಯಾಗಕುಂಡ ಇಲ್ಲಿದೆ. ಇವತ್ತು ಕೂಡ ತ್ರೇತಾಯುಗದಲ್ಲಿ ಮಾಡಿದಂಥ ಹೋಮ ಅದರದ್ದು ಭಸ್ಮ ತನಗೆ ತಾನೇ ಭೂಮಿಯಿಂದ ಉತ್ಪತ್ತಿಯಾಗಿ ಬರ್ತಿದ್ದಂತೆ. ದಿನನಿತ್ಯ ಹೋಮ ನಡೆಯೋದಿಲ್ಲ, ಹವನ ಇಲ್ಲ, ಆದರೆ ಆ ಜಾಗದಲ್ಲಿ ಮಾಡಿದಂಥದ್ದು ನಿಧಾನಕ್ಕೆ ಆ ಭಸ್ಮ ಉತ್ಪತ್ತಿಯಾಗಿ ಬರ್ತಿದ್ದಂತೆ. ಇದೇ ದತ್ತಾತ್ರೇಯರ ಮಹಿಮೆ, ಇದೇ ದತ್ತಲೀಲೆ. ಹೀಗಾಗಿ ಈ ಸ್ಥಳದಲ್ಲಿ ತನ್ನಕ್ಕೆ ತಾನೇ ವಿಭೂತಿ ಭಸ್ಮ, ಹೋಮದ ಭಸ್ಮ ನಿಧಾನಕ್ಕೆ ದಿನಕ್ಕೆ ಬೆಳೀತಾ ಬೆಳೀತಾ ಬರ್ತಾ ಇದೆ. ಅದರ ಬಂದ ಭಕ್ತರಿಗೆಲ್ಲ ಸ್ವಲ್ಪ ಕೊಡ್ತಾರೆ. ಅಂತ ವಿಶೇಷವಾದ ಸಾನ್ನಿಧ್ಯ ಈ ದತ್ತ ಕ್ಷೇತ್ರ, ದತ್ತಪೀಠ. ಹಾಗಾದ್ರೆ ಆ ಯಜ್ಞಕುಂಡ, ಹೋಮ ಮಾಡುವಂಥ ಜಾಗ, ತ್ರೇತಾಯುಗದಲ್ಲಿ ಮಾಡಿದಂಥ ಯಜ್ಞಕುಂಡ, ಆ ಭಸ್ಮ ಹೇಗೆ ಬರ್ತಿದೆ ಅನ್ನೋದನ್ನ ಬನ್ನಿ ನೋಡೋಣ.